ರಾಜ್ಯದ ಪರಿಶುದ್ಧಾತ್ಮಾಗ್ನಿ ಕಲ್ವಾರಗಿರಿ ಮೃತ್ಯುಂಜಯ ಮಠ ಸಂಸ್ಥಾಪಕರಾಗಿರ್ತಕ್ಕಂಥ ರೆವರೆಂಡ್ ಬಾಬುರಾಜೇಂದ್ರ ಪ್ರಸಾದಯ್ಯವ್ರನ್ನ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ಕೂಡ ಜೋರಾಗಿ. ಪರಿಶುದ್ಧಾತ್ಮ ದೇವರೇ, ನನ್ನ ಸಂಗಡ ಮಾತಾಡ್ರಿ, ನಮ್ಮೆಲ್ಲರ ಸಂಗಡ ಮಾತಾಡ್ರಿ. ಪರಿಶುದ್ಧಾತ್ಮ ದೇವರೇ, ನನ್ನನ್ನು ಬಲಪಡಿಸು. ಪರಿಶುದ್ಧಾತ್ಮ ದೇವರೇ, ನೀವೇ ಇವರ ಹೃದಯಗಳನ್ನು ತೆರೆಯ ಮಾಡಿ ನಿಮ್ಮನ್ನು ನೀವು ಪ್ರತ್ಯಕ್ಷಪಡಿಸಿಕೊಳ್ಳಿರಿ. ಪರಿಶುದ್ಧಾತ್ಮ ದೇವರೇ, ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀವೇ ನಿಮ್ಮ ಕಾರ್ಯಗಳನ್ನು ಮಾಡಿರಿ. ಪರಿಶುದ್ಧಾತ್ಮ ದೇವರೇ, ನೀವೇ ನಡೆಸಿಕೊಡ್ರಿ. ತಂದೆಯಾದ ದೇವರೇ, ನಿಮ್ಮ ಕಾರ್ಯಗಳನ್ನು ಮಾಡಿರಿ. ಕುಮಾರನಾದ ಯೇಸು ಕ್ರಿಸ್ತ ಮಹಾಪ್ರಭುಗಳೇ, ನಿಮ್ಮ ಕಾರ್ಯಗಳನ್ನು ಮಾಡಿರಿ. ತ್ರಿಯೇಕ ದೇವರೇ, ನಿಮ್ಮನ್ನು ನೀವೇ ಪ್ರತ್ಯಕ್ಷಪಡಿಸಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸುವಂತೆ ನಮ್ಮೆಲ್ಲರನ್ನ ನಿಮ್ಮ ಪಾದ ಸನ್ನಿಧಿಗೆ ಅರ್ಪಣೆ ಮಾಡುತ್ತಾ ಇದ್ದೇವೆ ಪರಮ ತಂದೆ. ಆಮೇನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ರಿ ಅಂತ ಹೇಳಬೇಕಾಗಿತ್ತು, ಯಾಕಂದ್ರೆ ನೀವು ಕಣ್ಣು ಮುಚ್ತಿದ್ರಿ. ಹೌದಾ? ನಾನು ಹೇಳಲಿಲ್ಲ, ಯಾಕಂದ್ರೆ ಆಲ್ರೆಡಿ 500 ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಸರಿ, ನನಗೆ ಬಹಳ ಸಂತೋಷ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹಲ್ಲೆಲೂಯಾ. ಕೈ ಜೋಡಿಸ್ಬೇಕು. ನಿಮ್ಮ ಮೊಬೈಲ್ಗಳನ್ನ ದಯವಿಟ್ಟು ಏನು ಮಾಡ್ರಿ, ಏನು ಮಾಡಬೇಕು? ಸೈಲೆಂಟ್ ಮೋಡ್. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಪರಲೋಕದ ದೇವರು ನಿಮ್ಮ ಸಂಗಡ ಮಾತಾಡುವ ಸಮಯದಲ್ಲಿ ಅಪವಾದಿ ಮೊಬೈಲ್ ಮೂಲಕವಾಗಿ ನಮ್ಮನ್ನು ಎತ್ತುಕೊಂಡು ಹೊರಗೋಗಿಬಿಡ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಅವನ ಕಾರ್ಯ ನಡೆಯಲಾರದಂತೆ ಪರಿಶುದ್ಧಾತ್ಮ ದೇವರ ಶಕ್ತಿ ಪ್ರಭಾವ ನಮ್ಮೆಲ್ಲರಲ್ಲಿ ತುಂಬಿ ತುಳುಕುವ ಹಾಗೆ ಲೋಕದಲ್ಲಿ ಜಯಶಾಲಿಗಳಾಗಿ, ಲೋಕದಲ್ಲಿ ಬೆಳಕಾಗಿ, ಆತನ ಬೆಳಕನ್ನು ಪ್ರತ್ಯಕ್ಷಪಡಿಸಿಕೊಳ್ಳುವುದಕ್ಕಾಗಿ, ಸಾಧನೆಗಳಾಗುವುದಕ್ಕಾಗಿ ನಮ್ಮ ಮನಸ್ಸುಗಳನ್ನು ನಾವು ಈ ಸಮಯದಲ್ಲಿ ಏಕಾಗ್ರತೆ ಮಾಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರನ್ನು ಉಂಟು ಮಾಡಿದವರು ಯಾರು? ಯಾರ್ರಿ? ದೇವರು. ಹಲ್ಲೆಲೂಯಾ. ನಿನ್ನೆ ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಅಂದರೆ ಮೇಲೆ ಇದ್ದಾರೆ ದೇವರು, ಕೆಳಗೆ ಇದ್ದಾರೆ. ಅದೇ ಪ್ರಕಾರವಾಗಿ ಯೆಶಾಯನ ಬರೆದ ಗ್ರಂಥದಲ್ಲಿ ಪ್ರಿಯವಾದವರೇ, ನಾವು ನೋಡ್ತಾ ಇದ್ದೇವೆ, ನಮಗೆ ಒಂದು ಮಗು ದೊರಕಿತು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಮತ್ತೆ ನಿತ್ಯನಾದ ತಂದೆ. ಸರಿ, ಕುಮಾರ ಬೇರೆ, ತಂದೆ ಬೇರೆ, ಪರಿಶುದ್ಧಾತ್ಮ ಬೇರೆ ಇಲ್ಲ. ತ್ರಿತ್ವೈಕ್ಯದ ಏಕರೂಪಿದಾಯೋ ನಮಃ. 3 ರೂಪದಲ್ಲಿರುವ ಏಕದೇವೋ ನಮಃ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಕುಮಾರನಿಗೆ ತಂದೆ ಅನ್ನತಕ್ಕಂಥ ಒಂದು ಶಬ್ದ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ನಿತ್ಯನಾದ ತಂದೆ ಅಂತ. ಈ ಲೋಕದಲ್ಲಿ ನಮಗಿರುವ ತಂದೆಗಳು ಏನು ಮಾಡ್ತಾರೆ? ಸ್ವಲ್ಪ ದಿವಸ ಇರ್ತಾರೆ, ಸ್ವಲ್ಪ ದಿವಸ ಎತ್ಕೊಂಡು ಅಡ್ಡಾಡ್ತಾರೆ, ಸ್ವಲ್ಪ ದಿವಸ ಮಾತಾಡ್ತಾರೆ, ಸ್ವಲ್ಪ ದಿವಸ ಮಾಯವಾಗಿ ಬಿಡ್ತಾರೆ ಪ್ರಿಯರೇ. ಆದರೆ ನಿತ್ಯನಾಗಿರುವ ತಂದೆ, ಆತ ಜೀವಂತವಾಗಿರುವಂಥ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೇನ್. ಸರಿ, ಆತನ ಮಕ್ಕಳು ನಾವು ಹೇಗಿರಬೇಕು? ಆತನ ಮಕ್ಕಳು ಆಗಿರುವಂಥ ನಾವು ಹೇಗಿರಬೇಕು? ನಿನ್ನೆ ನೋಡಿದೀವಿ, ನಾವು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಆತನ ಮಕ್ಕಳು ನಾವೇನಾಗ್ತೀವಿ? ಆಗ್ತೀವಿ ಪ್ರಿಯರೇ. ಸರಿ,
ಆತನ ಮಕ್ಕಳಾದ ಮೇಲೆ ತಂದೆಗೆ ಇರತಕ್ಕಂಥ ಆಸ್ತಿ ಯಾರಿಗೆ ಬರುತ್ತೆ? ಮಕ್ಕಳಿಗೆ ಬರುತ್ತೆ. ತಂದೆಗಿರ್ತಕ್ಕಂಥ ಅಧಿಕಾರ ಯಾರಿಗೆ ಬರುತ್ತೆ? ಮಕ್ಕಳಿಗೆ ಬರುತ್ತೆ. ತಂದೆ ಅದ್ಭುತ ಸ್ವರೂಪನು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಶಕ್ತಿಯುಳ್ಳಾತನು, ನೀತಿವಂತನು, ಸತ್ಯವಂತನು ಆಗಿರುವಂತ ಆ ಮಹಾದೇವರು ಆತನ ನಂಬಿದ ಮೇಲೆ, ಆತನ ಮಕ್ಕಳು ನಾವಾದ ಮೇಲೆ ಆತನಂತೆಯೇ ನಾವು ಕೂಡ ಆಗಬೇಕು. ಹಲ್ಲೆಲೂಯಾ. ಯಾವಾಗ ಆಗ್ತೀವಿ? ಕೆಲವ್ರು ಹೇಳ್ತಾರೆ ನಾವು ಏಸಪ್ಪ ನಂಬ್ತೀವ್ರಿ, ಎಲ್ಲ ದೇವರು ಸಾಕ್ರಿ, ಏಸಪ್ಪ ಭಾಳ ಚಲೋ ಒಳ್ಳೆ ದೇವ್ರು ಅಂತ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕಂತ ತಿಳ್ಕೊಂಡು ಅನೇಕರು ಬರ್ತಾರ ಪ್ರಿಯರೇ. ಯಾಕೆ ಗೊತ್ತಾ? ಏಸಪ್ಪ ಯಾವ ಕುಲದ ದೇವರಲ್ಲ, ಮತದ ದೇವರಲ್ಲ, ಯಾವ ದೇಶದ ದೇವರಲ್ಲ, ಯಾವ ಭಾಷೆದ ದೇವರಲ್ಲ. ಆತ ಮಾನವರನ್ನ ಉಂಟು ಮಾಡಿ ಲೋಕಕ್ಕೆ ಮಾನವರನ್ನ ರಕ್ಷಿಸುವುದಕ್ಕಾಗಿ, ಕಳೆದುಕೊಂಡಿರ್ತಕ್ಕಂಥ ಆ ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ ನರರೂಪವನ್ನು ಧರಿಸಿಕೊಂಡು ಆತನು ತನ್ನ ಸಿಂಹಾಸನವನ್ನು ಬಿಟ್ಟು ಇಳಿದು ಬಂದನು. ಪ್ರಿಯರೇ, ನಮಗೆ ನಾವು ಕುರಿಚಿ ಆಗ್ತಾರೆ ಇಲ್ಲ ಅಂತ ಹಿಂಗ ನೋಡ್ತೀವಿ. ಹೌದ್ರಿ? ಏಸಪ್ಪನ ಸನ್ನಿಧಿಯಲ್ಲಿ ನಿಜ ಹೇಳ್ತೀನಿ, ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಯಾರೇ ಇರಲಿ ದೈವ ಸೇವಕರು, ಲಾಸ್ಟಿಗೆ ಕೂತ್ಕೊಳ್ತಿದ್ದೆ ನಾನು. ಲಾಸ್ಟಿಗೆ ಹಲ್ಲೆಲೂಯಾ. ಅಲ್ಲಿ ಕೂತ್ಕೊಂಡು ನಾನು ಸಂತೋಷ ಪಡ್ತಿದ್ದೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ಗೊತ್ತಾ? ಪರಲೋಕದ ದೇವರು ಆತನ ಸನ್ನಿಧಿಯಲ್ಲಿ ಎಲ್ಲವೂ ಪರಿಶುದ್ಧವಾಗಿರುತ್ತೆ. ಕೂತ್ಕೊಂಡರು ನಿಂತುಕೊಂಡರು ಕೂಡ ಆತನಲ್ಲಿ ಯಾರು ತಗ್ಗಿಸಿಕೊಂಡು ಆತನಿಗೆ ಮನಸ್ಸು ಕೊಡ್ತಾರೋ ಅವರ ಸಮೀಪದಲ್ಲಿ ಆತ ಇರ್ತಾನೆ ಪ್ರಿಯರೇ. ಯಾಕೆ ಗೊತ್ತಾ? ತಗ್ಗಿಸಿಕೊಳ್ಳೋರು ಅಂದ್ರೆ ಆತ ಇಷ್ಟಪಡ್ತಾನ ಪ್ರಿಯರೇ. ತಗ್ಗಿಸಿಕೊಳ್ಳರದೆ ಅಹಂಕಾರಿಯಾಗಿ ದೇವಲೋಕದಿಂದ ಕೆಳಗೆ ಬಿದ್ದುಬಿಟ್ಟಾನ. ಹಲ್ಲೆಲೂಯಾ. ನಮ್ಮನ್ನು ಕೂಡ ಪ್ರಪಂಚ ತೋರಿಸಿ ಪರಲೋಕದ ಆ ಭಾಗ್ಯವನ್ನ ಮರೆ ಮಾಡಿ ನಮ್ಮನ್ನು ಕೂಡ ಏನ್ ಮಾಡ್ತಾನೆ? ಭಕ್ತಿಯಲ್ಲಿ ಬೀಳುವಂತೆ ಮಾಡ್ತಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವೇನಾಗಬೇಕು? ಮೊದಲನೇದಾಗಿ ರಕ್ಷಣೆ ಹೊಂದಿದ ಮೇಲೆ ನಾವು ದೇವರ ಕಡೆ ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸರಿ, ದೇವರ ಶಕ್ತಿ ನಮಗೆ ಬೇಕು. ಹಲ್ಲೆಲೂಯಾ. ನಿನ್ನೆ ಕೇಳಿದ್ವಿ, ದೇವರು ಮೇಲೆ ಇದ್ದಾನೆ ಮತ್ತೆ ಕೆಳಗೆ ಇದ್ದಾನೆ. ತಂದೆ ಬೇರೆಲ್ಲ, ಕುಮಾರ ಬೇರೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮ ಆತನು ಬೇರೆ ಅಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಸರಿ, ದೇವರು ನಿನ್ನಲ್ಲಿಟ್ಟಿರುವ ಶಕ್ತಿಯನ್ನ ನೀನು ತಿಳ್ಕೋಬೇಕಾಗಿದೆ. ಹಲ್ಲೆಲೂಯಾ. ಆ ಶಕ್ತಿ ಯಾವಾಗ ನೀನು ದೇವರನ್ನ ನಂಬಿದೋ, ಯಾವಾಗ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡು, ಆವಾಗಲೇ ನೀನು ದೇವಪುತ್ರ ಆದಿ. ಪ್ರೈಸ್ ದಿ ಲಾರ್ಡ್. ನಿನ್ನ ಪಾಪ ಪತ್ರವನ್ನು ದೇವರು ಅರೆದು ಹಾಕಿದ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಎಂದೋ ಅರೆದು ಹಾಕಿದ್ದಾರೆ ಶಿಲುಬೆ ಮೇಲೆ. ಆದರೆ ಆತನ ಸನ್ನಿಧಿಗೆ ಬಂದಾಗ ಆತನ ಕೃಪೆ, ಆತನ ಒಂದು ರಕ್ಷಣಾ ಪತ್ರ ನಿನಗೆ ಸಿಕ್ಕಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಈಗ ರಕ್ಷಣಾ ಪತ್ರ ಸಿಕ್ಕ ಮೇಲೆ ನೀನೇನು ಮಾಡ್ಬೇಕೀಗ? ಹೊಲದಾಗ ಕಾಲಿಡಬೇಕು. ಅದು ಹೊಲ ನಿಂದು, ನೀತಿ ಹೊಲ. ಆ ಹೊಲದಾಗ ನೀನು ಕಾಲಿಡಬೇಕು. ಹಲ್ಲೆಲೂಯಾ. ಅದರಲ್ಲಿ ಕಾಲಿಡಬೇಕಂದ್ರೆ ಏನು ಮಾಡಬೇಕು ಪ್ರಿಯವಾದವರೇ? ನಿನ್ನಲ್ಲಿ ಸಾಮರ್ಥ್ಯ ತಂದುಕೊಳ್ಳಬೇಕಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ನಿನಗೆ ಬಲವಾದ ಶಕ್ತಿ ಬೇಕಾಗಿದೆ. ಯಾಕಂದ್ರೆ ಅಷ್ಟು ದಿವಸ ಅಪವಾದಿಯು ಒಲವೆಂಬ ನಿನ್ನನ್ನ ಆಟ ಆಡಿಸಿದ್ದಾನೆ. ಅವನ ಒಂದು ಕಬ್ಜದಲ್ಲಿ ನೀನಿದ್ದಿ. ಆದ್ರೆ ಇವತ್ತು ನಿನ್ನನ್ನು ಉಂಟು ಮಾಡಿದ ದೇವರ ಕಬ್ಜದಲ್ಲಿ ಕೈಯೊಳಗೆ ನೀನು ಬಂದ ಮೇಲೆ ಪ್ರಿಯವಾದವರೇ, ನೀನೀಗ ಹೋರಾಟ ಮಾಡಬೇಕಾಗಿದೆ. ಆ ಹೋರಾಟ ಏನು ಗೊತ್ತಾ? ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಎಂಥ ಪ್ರಾರ್ಥನೆ? ನಿನ್ನ ನಾಲಿಗೆಯನ್ನು ಸುತ್ತಿಟ್ಕೊಳ್ಬೇಕು.
ಬಾಯಿಗೆ ಬಂದಂಗೆ ಮಾತಾಡಿ ಪ್ರಾರ್ಥನೆ ಮಾಡಿದ್ರೆ ನೀನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದ್ರು ದೇವರು ಕೇಳಲ್ಲ. ಯಾಕೆ ಗೊತ್ತಾ? ಆತನು ಪರಿಶುದ್ಧನಾದ ದೇವರು. ನೀನು ಪರಿಶುದ್ಧನಾಗಿರ್ಬೇಕಂತ ಆತ ಇಷ್ಟಪಟ್ಟು ನಿನ್ನನ್ನು ಕರೆದು ನಿನ್ನನ್ನು ಮುಟ್ಟಿದರೆ ಮೈ ತೊಳ್ಕೊಂತಾರ. ಆದರೆ ಅಂಥ ಒಂದು ಸಮಯದಲ್ಲಿ ನಿನ್ನನ್ನು ಮುಟ್ಟಿ ನಿನ್ನನ್ನು ಶುದ್ಧಿಗೊಳಿಸಿ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಆತನು ಬಂದಿದ್ದಾನೆ ಪ್ರಿಯರ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಏನ್ರಿ? ಪಾಪ ಅಂದ್ರೇನೆ ಅಸಲು ನೀತಿವಂತರನ್ನು ಯಾರಾದ್ರೂ ಇಷ್ಟಪಡ್ತಾರೆ, ಪಾಪಿಗಳನ್ನು ಯಾರು ಇಷ್ಟಪಡಲ್ಲ. ಆದರೆ ನಿನ್ನನ್ನು ಪ್ರೀತಿ ಮಾಡಿದಾನ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಹಲ್ಲೆಲೂಯಾ. ಈ ಪ್ರಕಾರವಾಗಿ ನೋಡ್ತಾ ಇದ್ದೇವೆ. ಗಲಾಟೆ ಮಾಡಬಾರ್ದು ಮಕ್ಕಳೇ, ಮುಂದಿರೋರು. ನಮ್ಮಲ್ಲಿ ಕಾರ್ಯ ಸಾಧಿಸಿ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನ ಮಾಡಲು ಶಕ್ತನಾದ ದೇವರು ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿ ಯಾವಾಗ ನೀನು ದೇವಪುತ್ರನಾದೋ ಆವಾಗಲೇ ದೇವರು ನಿನಗೆ ಶಕ್ತಿಯನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಶಕ್ತಿಯನ್ನು ನೀನೇನು ಮಾಡ್ಬೇಕು? ಈಗ ಹಿಡಿದುಕೊಳ್ಳಬೇಕು, ಪಡೆದುಕೊಳ್ಳಬೇಕಾಗಿದೆ. ಪಡೆದುಕೊಳ್ಳಬೇಕಾದ್ರೆ ಏಕಾಂತವಾಗಿ ನೀನು ಪ್ರಾರ್ಥಿಸಬೇಕಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮೊದಲನೇದಾಗಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಪಾಪವೇನಾಗುತ್ತೆ? ಹೊರಟು ಹೋಗುತ್ತೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಮಕ್ಕಳು ಆದ ಮೇಲೆ ಪ್ರಿಯವಾದವರೇ, ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೀವಿ ಪ್ರಿಯವಾದವರೇ, ನಮಗೆ ಇನ್ನೊಂದು ಏನು ಗೊತ್ತಾ? ನಮ್ಮಲ್ಲಿರುವ ಶಕ್ತಿ ಬಲವಾಗಬೇಕಾದ್ರೆ ಹೊರಗಿನಿಂದ ಒಂದು ಶಕ್ತಿ ನಮಗೆ ಕನೆಕ್ಟ್ ಆಗಬೇಕಾಗಿದೆ ಪ್ರಿಯರೇ. ಎಲ್ರು ಗಟ್ಟಿದ್ರು. ಮನೆಯಲ್ಲೆಲ್ಲ ಲೈಟ್ ಹಾಕಿದ್ದಾರೆ ಪ್ರಿಯರೇ, ಬಟನ್ಗಳು ಇದಾವ, ಡಿಸೈನ್ ಮಾಡಿಬಿಟ್ಟಿದಾರ ಲೈಟ್ ಇಲ್ಲೇ. ಆದರೆ ಅವೆಲ್ಲ ಬೆಳಗುವುದಕ್ಕೆ ಸಿದ್ಧವಾಗಿವೆ ಆಲ್ರೆಡಿ. ಅವೆಲ್ಲ ಒಳ್ಳೆ ರೀತಿಯಲ್ಲಿ ಇವೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಅವು ಒಂದು ಏನಾಗ್ತಾ ಇಲ್ಲ, ಬೆಳಗ್ತಾ ಇಲ್ಲ. ಬೆಳಗುವಂತ ಶಕ್ತಿ ಅವುಗಳಿಗಿದೆ. ಹಲ್ಲೆಲೂಯಾ. ಬೆಳಗುವಂತ ಶಕ್ತಿ ಅವುಗಳಿಗೆ ಇದೆ, ಆದ್ರೆ ಅವು ಬೆಳಗ್ತಾ ಇಲ್ಲ. ಕಾರಣ ಒಂದು ಏನು ಗೊತ್ತಾ? ಕರೆಂಟ್ ಕನೆಕ್ಷನ್ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೀನು ರಕ್ಷಣೆ ಹೊಂದಿದ ಮೇಲೆ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟ ಮೇಲೆ, ದೀಕ್ಷಾಸ್ನಾನ ಹೊಂದಿದ ಮೇಲೆ ನೀನು ಎರಡನೆಯ ಒಂದು, ಮೊದಲನೇ ಸ್ನಾನ ನೀರಿನ ಸ್ನಾನ, ಎರಡನೆಯ ಸ್ನಾನ ಮಾಡಬೇಕಾಗಿದೆ. ಅದು ಯಾವುದು ಗೊತ್ತಾ? ಅಗ್ನಿ ಸ್ನಾನ, ಪರಿಶುದ್ಧಾತ್ಮ ಅಭಿಷೇಕ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಅದೇನೆಂದರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂತ. ಎಲ್ರಿ ಗಟ್ಟಿಯಾಗಿ ಚಪ್ಪಾಳೆ. ಹಲ್ಲೆಲೂಯಾ. ಅದೇ 1ನೇ ಅಧ್ಯಾಯ 5ನೇ ವಚನದಲ್ಲಿ ಪವಿತ್ರಾತ್ಮ ಸ್ನಾನ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ರಹಸ್ಯ ಪಾಪಗಳು ಕೂಡ ನಿನ್ನಲ್ಲಿ ಇರಬಾರದು. ಯಾಕಂದ್ರೆ ಆತ ಪರಿಶುದ್ಧನಾದ ದೇವರು. ದೇವರಿಗೆ ಮಹಿಮೆ ಉಂಟಾಗಲಿ. ಡ್ರಮ್ ತುಂಬ ನೀರು ತುಂಬಿಸಿ ಸಣ್ಣ ಒಂದು ತೂತು ಹಾಕಿಬಿಟ್ರೆ ಏನಾಗುತ್ತೆ? ಡ್ರಮ್ನಾಗಿದ್ದ ನೀರೆಲ್ಲ ಸೊರಗಿ ಬಿಡುತ್ತೆ. 3 ತಾಸು 5 ತಾಸು ಪ್ರಾರ್ಥನೆ ಮಾಡಿ ಈ ಬಾಯಿಲೆ ಸುಳ್ಳು ಹೇಳಿ ಮೋಸ ಮಾಡಿದರೆ ಆ ತೂತಿನಿಂದ ನಿನ್ನ ಭಕ್ತಿ ಎಲ್ಲ ಏನಾಗುತ್ತದ? ಏನಾಗುತ್ತ? ಡ್ರಮ್ನಾಗ ತುಂಬಿಸಿದ ನೀರು ತೂತು ಬಿದ್ದರೆ ಹಂಗೆ ಇರ್ತದ್ರಿ? ಇರುತ್ತಾ? ಎಷ್ಟು ಭಕ್ತಿ ಮಾಡಿದ್ರು ಕೂಡ ಅದು ಉಪಯೋಗಕ್ಕೆ ಬರಲ್ಲ ಪ್ರಿಯರೇ. ಇವತ್ತು ದೇವರು ನಿನಗೋಸ್ಕರವಾಗಿ ನೇರವಾಗಿ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಪ್ರಿಯವಾದವರೇ, ದೇವರು ಒಂದು ವಾಕ್ಯದಲ್ಲಿ ನೋಡ್ತೀವಿ ನಾವು, ಪಂಚಕಾಂಡಗಳಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ನೋಡ್ತೀವಿ ಪ್ರಿಯರೇ, ನಿಮ್ಮಲ್ಲಿ ಒಬ್ಬರನ್ನು ನಾನು ಆರಿಸಿಕೊಂಡು
ಆತನನ್ನು ಅಭಿಷೇಕಿಸಿ ಆತನ ಬಾಯಿಯ ಮೂಲಕವಾಗಿ ನಿಮ್ಮ ಸಂಗಡ ನಾನು ಮಾತಾಡುತ್ತೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ದೇವರಿಗೂ ನಿಮಗೂ ಮಧ್ಯವರ್ತಿ ಯಾರೇ? ದೈವ ಸೇವಕರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಂಡ್ ಬರುವುದು. ಹಲ್ಲೆಲೂಯಾ. ನಿಂತಿರುವ ಆಶೀರ್ವಾದಗಳೆಲ್ಲ ಬಿಡುಗಡೆ ಆಗ್ತವೆ ಪ್ರಿಯರೇ. ಯಾಕೆ ಗೊತ್ತಾ? ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಯಾರು? ಪರಲೋಕ ಬ್ಯಾಂಕ್ ಮ್ಯಾನೇಜರ್. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ನಿನ್ನ ಶರೀರವನ್ನು ಉಂಟು ಮಾಡಿದ ದೇವರು, ನಿನ್ನ ಆತ್ಮವನ್ನು ಉಂಟು ಮಾಡಿದ ದೇವರು, ನೀನು ನಡೆದಾಡುವ ಭೂಮಿಯನ್ನು ಉಂಟು ಮಾಡಿದ ದೇವರು, ಸಕಲ ಸೌಭಾಗ್ಯವನ್ನು ನಿನ್ನಲ್ಲಿ ತುಂಬಿಸಲು, ದೇವದೂತರಿಗೆ ತೀರ್ಪು ಕೊಡಲು ತನ್ನ ರೂಪದಲ್ಲಿ ತನ್ನ ಶಕ್ತಿಯನ್ನು ತುಂಬಿ ನಿನ್ನನ್ನ ಈ ಲೋಕದಲ್ಲಿ ಇರಿಸಿದ ದೇವರ. ಪ್ರಜಲ್ಲ, ನೀನೇನು ಮಾಡಬೇಕು? ದುಡ್ಡಿಗಾಗಿ ಸೋತೋಗ್ಬೇಕಾ? ಸೋತೋಗ್ಬೇಕಾ? ಹೇ, ನಮ್ಮ ದೇವರು ಬಲಾಢ್ಯ ದೇವರು. ಹೌದು, ಕರೆಕ್ಟ್. ನಿಮ್ಮ ದೇವರು ಬಲಾಢ್ಯ ದೇವರು. ನೀನೇನಾಗ್ಬೇಕಾ? ಬಲಾಢ್ಯ ಆಗ್ಬೇಕಾ? ಬಲಹೀನ ಆಗ್ಬೇಕಾ? ಬಲಾಢ್ಯ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿನ್ನ ಕಣ್ಣು ಶುದ್ಧವಾಗಿಟ್ಟುಕೊಳ್ಬೇಕು, ನಿನ್ನ ಬಾಯಿ ಶುದ್ಧವಾಗಿಟ್ಟುಕೊಳ್ಬೇಕು, ನಿನ್ನ ಕಿವಿ ಶುದ್ಧವಾಗಿಟ್ಟುಕೊಳ್ಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ರಕ್ಷಣೆ ಹೊಂದಿದ ಮೇಲೆ ನೀನು ನಿನ್ನ ಜೀವಿತವನ್ನ ಸರಿ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮ ಅಭಿಷೇಕಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಶಿಷ್ಯರೆಲ್ಲರೂ ಮೇಲಂತಸ್ತಿನ ಮಾಳಿಗೆ ಮೇಲೆ, ಇನ್ನು ನಂಬಿದವರೆಲ್ಲರೂ ಮೇಲಂತಸ್ತಿನ ಮಾಳಿಗೆ ಮೇಲೆ. ಅವಾಗ ಯೇಸಪ್ಪ ಹೇಳ್ತಾರೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ ಪ್ರಿಯರೇ, ನಿಮಗೆ ಯಾವ ಸ್ನಾನ? ಅಗ್ನಿ ಸ್ನಾನ, ಪವಿತ್ರಾತ್ಮ ಸ್ನಾನ. ಪ್ರೈಸ್ ದಿ ಲಾರ್ಡ್. ಯಾರಿಗೆ ಪವಿತ್ರಾತ್ಮ ಅಭಿಷೇಕ ಆಗುತ್ತೋ, ಪವಿತ್ರಾತ್ಮ ಸ್ನಾನ ಆಗುತ್ತೋ, ಅವರು ಎಂದು ಬಿದ್ದು ಹೋಗೋದಿಲ್ಲ. ಎರಡು ಗಟ್ಟಿಯಾಗಿ ಚಪ್ಪಲಿ ಹೊಡಿತಾರೆ. ಒಂದು ವೇಳೆ ಅವರು ಬಿದ್ದರೂ ಕೂಡ ಯೇಸಪ್ಪ ಹೇಳ್ತಾನೆ, ನೀತಿವಂತರು 7 ಸಲ ಬಿದ್ದರೂ ಏನಾಗ್ತಾನೆ? ಅವನು ಎದ್ದೇಳ್ತಾನೆ. ಯಾಕಂದ್ರೆ ಅದು ದೇವರ ಶಕ್ತಿ. ದೇವರಿಗೆ ಏನಾಗಿದೆ? ಅದು ಕನೆಕ್ಟ್ ಆಗಿದೆ. ಆತ್ಮ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ತಂದೆ ಆಸ್ತಿ ಬೇಕಾ? ನೀವು ಐಶ್ವರ್ಯವಂತರಾಗಬೇಕಾ? ಐಶ್ವರ್ಯವಂತರಾಗಬೇಕಾದ್ರೆ ಏನು ಮಾಡಬೇಕು? ದೇವರ ರಾಜ್ಯಕ್ಕಾಗಿ ನೀವೇನು ಮಾಡಬೇಕು? ನಿಮ್ಮ ಕಷ್ಟಾರ್ಜಿತವನ್ನು ಸಮರ್ಪಣೆ ಮಾಡಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳು ನೀವಾದ ಮೇಲೆ ನಿಮ್ಮ ನಡತೆ ಬದಲಾವಣೆ ಆಗಬೇಕು. ಅನೇಕ ಸಲ ಅನೇಕ ಲೌಕಿಕ ವಿಚಾರಗಳಿಗೆ ನಿಮ್ಮ ದುಡ್ಡನ್ನು ವೆಚ್ಚ ಮಾಡಿದ್ದೀರಿ. ಕೆಲವರು ಕ್ಲಬ್ಬಿಗೆ, ಪಬ್ಬಿಗೆ, ಪಾರ್ಟಿಗೆ. ಹೌದ್ರಿ? ಅದಕ್ಕೆಲ್ಲ ಸಾವಿರಾರು ರೂಪಾಯಿ. ಇಷ್ಟು ಲಕ್ಷ ಆಯ್ತು. ಅಬ್ಬಾಬ, ಭಾರಿ ಲೆಕ್ಕಪ್ಪ, ಭಾರಿ ಮಾಡಿಯಪ್ಪ. ಹೌದು, ಒಂದು ದೇವರ ಕೂಟ ಇಟ್ಟು ನರಕಕ್ಕೆ ಹೋಗುವಂಥವ್ರನ್ನ ರಕ್ಷಿಸುವುದಕ್ಕಾಗಿ ಅಷ್ಟು ದುಡ್ಡು ಒಂದ್ಸಲನ್ನ ಖರ್ಚು ಮಾಡಿಯಾ? ಅರ್ಥ ಮಾಡಿಕೇಳಿ. ಈ ಲೋಕದ ಬ್ಯಾಂಕ್ ಮುಣಿಗೋಗುತ್ತೆ, ಪರಲೋಕದ ಬ್ಯಾಂಕ್ ಮುಣಗಲ್ಲ. ಇದಕ್ಕೆ ಸಾಕ್ಷಿ ನಾವೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ನೀನೇನು ಬಿತ್ತುತ್ತೀಯೋ ಅದನ್ನ ನೀನೇನು ಮಾಡ್ತೀಯ? ಕೊಯ್ತಿ ಹೊಲದಾಗ. ಅದೇ ಪ್ರಕಾರವಾಗಿ ಪರಲೋಕ ರಾಜ್ಯಕ್ಕೆ ನೀನು ಏನು ಬಿತ್ತುತ್ತೀಯೋ ಅದನ್ನೇ ನೀನು ಕೊಯ್ತಿ. ಹಲ್ಲೆಲೂಯಾ. ಕಾಣಿಕೆ ಇಲ್ಲದೆ ಒಬ್ಬರು ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು ಅಂದ. ಅದೇನು ಭಿಕ್ಷುಕನ ಯೇಸಪ್ಪ? ಹಂಗಲ್ಲ ಪ್ರಿಯರೇ. ಬಿತ್ತುವ ಮನಸ್ಸು ನಿನ್ನದೈತೋ, ಲೋಭಿತನ ನಿನ್ನದೈತೋ, ಅದಕ್ಕೆಂತ ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ. ಅದು ಕಳ್ಳರು ಕತ್ತುಕೊಂಡು ಹಾಳು ಮಾಡುವರು. ನುಸಿ ಹಿಡಿದು ಕಿಲುಬತ್ತಿ ಕೆಟ್ಟು ಹೋಗುವುದು. ಕಳ್ಳರು ಅದನ್ನೇನು ಮಾಡ್ತಾರೆ? ಹಾಳು ಮಾಡ್ತಾರೆ, ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ನೀವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ, ಅಲ್ಲಿ ಯಾರು ಬರುವುದಿಲ್ಲ. ಅಲ್ಲಿ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದಂದ್ರೆ ಅರ್ಥ ಏನು ಪ್ರಿಯರೇ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ನಿನ್ನ ಕಷ್ಟಾರ್ಜಿತವನ್ನ, ನಿನ್ನ ಸಮಯವನ್ನ, ಹಲ್ಲೆಲೂಯಾ, ನಿನ್ನ ಜೀವಿತದಲ್ಲಿ ಒಂದು ಭಾಗವನ್ನ ದೇವರ ಕಾರ್ಯಗಳಿಗಾಗಿ ನೀನು ಮಾಡಿದರೆ, ಹಲ್ಲೆಲೂಯಾ, ಅವಾಗ ದೇವದೂತರು ನಿನ್ನ ಎಡಬಲಗಳಲ್ಲಿ ನಿನ್ನನ್ನ ಕಾಪಾಡುವುದಕ್ಕೆ ಕಾಯ್ತಾರೆ. ಬರದಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ರಕ್ಷಣೆ ಹೊಂದಿದ ಮೇಲೆ ಪವಿತ್ರಾತ್ಮ ಅಭಿಷೇಕ ಆಗಬೇಕು. ನಾವು ಕೇಳ್ತೀವ, ಯೇಸಪ್ಪ ನಂಬಿಟ್ಟಿನಪ್ಪ, ಏನು ಮಾಡ್ಬೇಕು? ಭಾಳ ಕಷ್ಟ ಆಗುತ್ತೆ.
ನನ್ನ ಕುಟುಂಬದಲ್ಲಿ ಸಮಸ್ಯೆ, ಮಕ್ಕಳಲ್ಲಿ ಸಮಸ್ಯೆ, ಹೊಲದ ಬೆಳೆ ಬರವಲ್ವ. ಅಯ್ಯೋ, ಇಷ್ಟು ದಿವಸ ನೀನು ಇಷ್ಟ ಬಂದಂಗೆ ನಡೆದಿದ್ದೆ, ಅದಕ್ಕೆ ಪ್ರತಿಫಲ ಅದು ಬಂದಿದೆ ಪ್ರಿಯರೇ. ಆದರೆ ಇಲ್ಲಿದ್ದ ನೀನು ಒಳ್ಳೆಯವನಾಗಿ ನಡಿ, ಅದು ಇದ್ದುದೆಲ್ಲ ಹೊರಟು ಹೋಗುತ್ತೆ. ಆಮೇಲೆ ಮುಂದೆ ನಿನಗೆ ಸುಖದ ಮೇಲೆ ಸುಖ ಬರುತ್ತೆ. ಬ್ರೇಸಲ್ಲ. ಯಾಕೆ ಗೊತ್ತಾ? ಯಾವ ಕಷ್ಟವೂ ಕೂಡ ನಿನ್ನನ್ನು ಬಲಹೀನಪಡಿಸುವುದಿಲ್ಲ. ಯಾಕೆ? ಸೃಷ್ಟಿಕರ್ತನಾದ ದೇವರೇ ನಿನಗೆ ಸಹಾಯಕನಾಗಿದ್ದಾನೆ. ಬ್ರೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಮೊದಲನೇದಾಗಿ ಪಾಪಗಳನ್ನು ಒಪ್ಪಿಕೊಳ್ಬೇಕು, ಆಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಎರಡನೇದಾಗಿ ಪವಿತ್ರಾತ್ಮ ಅಭಿಷೇಕಕ್ಕಾಗಿ ನಾವು ದೇವರನ್ನ ಕಾದುಕೊಂಡಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಏನಪ್ಪ, ಕೆಲವ್ರು ಅಂತಾರ, ಏನಪ್ಪ ಅಯ್ಯರ್ತಕ್ಕೆ ಏನು ಇದ್ದಂಗಾದ. ಕೆಲವ್ರು ಯಾಕೆ ಅಂತರ್ಗನ ಕಟ್ತಾರ ನಯ್ಯರ, ಕಾವು ಕಟ್ಟಗನ ಮಾಡ್ತಾರ ನಯ್ಯರ. ಯಾಕೆ ಗೊತ್ತಾ? ಆ ಕಡೆ ಹೋಗಿ 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 ಅದೇ ಚಾಳಿ ಬಿದ್ದಿರ್ತ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ದಿವಸ ಕುಡಿದು ಬಿಟ್ಟಿರ್ತಾರ. ಅಕಸ್ಮಾತ್ ಅವತ್ತು ಹಬ್ಬ ಇರ್ತತೆ, ಹಬ್ಬದ ದಿವಸ ಕರಿ ಇರ್ತತೆ, ಬೀಗರು ಬಿಜ್ಜರು ಎಲ್ಲರೂ ಬಂದುಬಿಟ್ಟಿರ್ತಾರ. ನನಗೇನದ್ರ ಬಗ್ಗೆ ಸರಿ ಮಾಹಿತಿ ಇಲ್ಲರಿ, ಯಾಕಂದ್ರೆ ರೂಢಿದ್ರೆ ಗೊತ್ತಿರ್ತದೆ. ಒಂದು ವೇಳೆ ಅವಾಗ ಮಾಡಿ ಒಂದು ವೇಳೆ ಬಿಟ್ಟಿದ್ರೆ ಗೊತ್ತಿರುತ್ತೆ ಪ್ರಿಯರೇ. ಮತ್ತು ಅದು ಮಾಡೋಕ್ಕೆ ಹೋಗಿಲ್ಲ, ಅದಕ್ಕೆ ಸರಿ ಗೊತ್ತಿಲ್ಲ ನನಗೆ. ಅದೇನೋ ಗಂಟ್ಲ ಉರಿತಿತ್ತಂತ ಒಂದು, ಇನ್ನೊಂದು ತಣ್ಣಗಾಗತ್ತಂತ ಹಣ್ಣಿನ ರಸ. ಯಾವುದ್ರಿ? ಹಣ್ಣಿನ ರಸ. ಇನ್ನೊಂದ ಗಂಟ್ಲ ಉರಿತಿದಂತ. ಅಲ್ಲಿಲಯ್ಯ, ಗಂಟ್ಲ ಉರಿಯೋದೊಂದಲ್ಲ, ನಿನ್ನ ಜೀವನನೇ ಉರಿಸ್ತದೆ. ಲಾಸ್ಟಿಗೆ ನಿನ್ನ ಆತ್ಮವನ್ನು ಕೂಡ ನರಕದಲ್ಲಿ ಉರಿಯುವಂತೆ ಮಾಡುತ್ತೆ. ಈಗಲೇ ಎಚ್ಚೆತ್ತುಕೊಂಡು ಅದರಿಂದ ನೀನು ದೂರ ಆಗು. ಎಲ್ರು ಗಟ್ಟಿ ಹೆಚ್ಚು ಬಿಡಿಸೋಣ. ಕಣ್ಣು ನಿಮ್ಮಪ್ಪ ಕೊಟ್ಟಿಲ್ಲ, ಬಾಯಿ ನಿಮ್ಮಪ್ಪ ಕೊಟ್ಟಿಲ್ಲ, ಮೂಗ ನಿಮ್ಮಪ್ಪ ಇಟ್ಟಿಲ್ಲ, ಕಿವಿ ನಿಮ್ಮಪ್ಪ ಇಟ್ಟಿಲ್ಲ. ಅದು ಹೇಳ್ತಲೇ ದೇವರು ಆದಿಕಾಂಡದಲ್ಲಿ, ನನ್ನ ರೂಪದಲ್ಲಿಯೇ, ನಮ್ಮ ರೂಪದಲ್ಲಿಯೇ ಏನು ಮಾಡೋಣ? ಉಂಟು ಮಾಡೋಣ ಮಾನವನ್ನ. ಬ್ರದಲ್ಲ. ಉಸಿರಿಟ್ಟ ದೇವರು ಕೇಳದೇ ಇದ್ದಾನೆ, ಕಣ್ಣು ಕೊಟ್ಟ ದೇವರು ನೋಡದೇ ಇದ್ದಾನೆ, ಕಿವಿ ಕೊಟ್ಟ ದೇವರು ಕೇಳದೇ ಇದ್ದಾನೆ, ಬಾಯಿ ಕೊಟ್ಟ ದೇವರು ಮಾತಾಡದೇ ಇದ್ದಾನೆ, ಕೈ ಕೊಟ್ಟ ದೇವರು ತಪ್ಪು ಮಾಡಿದರೆ ಶಿಕ್ಷೆ ಕೊಡದೇ ಇದ್ದಾನೆ. ಆದ್ರೆ ಸಾಯಿಸೋಕಲ್ಲ, ತಪ್ಪಿನಿಂದ ಅರಿವು ತಂದುಕೊಂಡು ನೀತಿವಂತನಾಗಿ ಜೀವಿಸುವುದಕ್ಕೆ. ಎಲ್ರು ಗಟ್ಟಿ ತಿಳಿಸೋಣ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಒಂದು ವೇಳೆ ಅನ್ಕೋಬಹುದು, ಅಯ್ಯರಿಗೆ ಗೊತ್ತಿಲ್ಲ ನಾವು ಮಾಡೋದು. ಅಯ್ಯೋ, ನೀವು ಮಾಡೋದೆಲ್ಲ ಗೊತ್ತರಿ. ಯಾಕೆ? ಅಯ್ಯರ್ ತಕ್ಕಿರೋದು ಯಾರಿದ್ದಾರೆ? ಯಾರಿದ್ದಾರೆ? ಯೇಸಪ್ಪ ಇದ್ದಾರೆ. ನೀವು ಅನ್ಕೊಂಡಿದ್ದೀರಿ ಅಮ್ಮರು ಇರ್ತಾರ ಬಿಡ್ರಿ ನಿಮ್ಮ ಬಗ್ಗೆ, ಯೇಸಪ್ಪ ಎಲ್ಲಿ ಇರ್ತಾರ ಅಂತ. ನನ್ನ ಮಕ್ಕಳನ್ನ ಕೇಳ್ರಿ, ನಮ್ಮಪ್ಪರ ಹತ್ರ ಯಾರು ಇರ್ತಾರಂತ. ಅವ್ರ ಅಪ್ಪರ ಹತ್ರ ಯಾರು ಇರ್ತಾರೆ ಗೊತ್ತರೆ? ಈ ಬುಕ್ಕ ಇರುತ್ತೆ, ಒಂದು ಗಾದಿ ಇರುತ್ತೆ, ಒಂದು ಮಂಚ ಇರುತ್ತೆ, ಆಮೇಲೆ ಈ ಬೈಬಲ್ ಇರುತ್ತೆ, ಒಂದು ಪೆನ್ ಇರುತ್ತೆ. ಮತ್ತೆ ಇನ್ನು ಯಾರು ಇರ್ತಾರೆ? ವಾಕ್ಯ ಸ್ವರೂಪನಾದ ದೇವರ ಜೊತೆಗಿರ್ತಾನ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ನನಗೆ ಲೋಕದೊಳಗಿರುವಂತಹ ಒಂದು ಸ್ಥಿತಿ ಏನಿದೆ, ಅದೇ ಪ್ರಕಾರವಾಗಿ ನನ್ನ ಮಗ ಕೂಡ ಸಮೃದ್ಧಿ ಆಗಿರ್ಬೇಕಂತ ತಿಳ್ಕೊಂಡು ಪತ್ನಿ ಕೊಟ್ಟಿದ್ದಾನೆ. ಲೋಕದಲ್ಲಿರುವಂತವರು ಸಂತೋಷ ಪಡುವ ರೀತಿ ನನ್ನ ಮಗ ಸಂತೋಷ ಪಡಬೇಕಂತ ತಿಳ್ಕೊಂಡು ಮಕ್ಕಳನ್ನ ಕೊಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ಬಂಧು ಬಳಗವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ಒಂದು ಮಾತು ಹೇಳತ್ನ ಕೇಳ್ರಿ, ಅಕಸ್ಮಾತ್ ಈಗಲೇ ಯಾವಾಗೇ ಆಗಲಿ ಪ್ರಿಯರೇ, ದೇವರ ಕರೆದಾಗ ಒಂದು ವೇಳೆ ಆ ಒಂದು ಲೋಕಕ್ಕೆ ಪ್ರಯಾಣ ಬೆಳೆಸಿದರೆ, ಆ ಸಮಯದಲ್ಲಿ ನನಗೆ ಇರಬೇಕು ಅಂತ ಅನಿಸಿದ್ರೆ, ಅಲ್ಲ ಕೂಡಿ ನೀನಂದ್ರೆ ನನಗೆ ಅಷ್ಟು ಪಂಚ ಪ್ರಾಣ, ನಾನೊಬ್ಬರೇ ಹೋಗಿ ಅಲ್ಲಿ ಹೆಂಗೆ ಮಲಗಬೇಕು, ಬಾ ನನ್ನ ಜೊತೆಗೆ ಅಂದ್ರೆ ಅವ್ರು ಒಪ್ಕೊಂತಾರ್ರಿ? ಒಪ್ಕೊಂತಾರ? ಒಂದು ವೇಳೆ ಸ್ನೇಹಿತರಿದ್ರೆ ಅಂತ ತಿಳ್ಕೊಳ್ರಿ, ಆ ಸ್ನೇಹಿತ ಒಪ್ಕೊಂತಾನ? ಇಲ್ಲ. ಹಲ್ಲೆಲೂಯಾ. ಮಗ ಬಹಳ ಪ್ರೀತಿ, ಹಿರಿಯ ಮಗ ಆಗಲಿ ಕಿರಿಯ ಮಗ ಆಗಲಿ, ಬಹಳ ಮಂದಿ ಕಿರಿಯ ಮಗನ ಮೇಲೆ ಪ್ರೀತಿ ಜಾಸ್ತಿ ಪ್ರಿಯರೇ. ಹಲ್ಲೆಲೂಯಾ. ಹಿರಿಯ ಮಗನ ಮೇಲೂ ಇರ್ತಾರ ಪ್ರೀತಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ನಮ್ಮಪ್ಪ ಯೇಸಪ್ಪ ಎಲ್ಲರ ಮೇಲೆ ಪ್ರೀತಿ. ಹಲ್ಲೆಲೂಯಾ. ನಾವು ಯೇಸಪ್ಪನ ಮಕ್ಕಳು, ಎಲ್ಲರ ಮೇಲೆ ಪ್ರೀತಿಯುಳ್ಳವರು. ಬ್ರೇಸಲ್ಲ. ಯಾಕೆ ಗೊತ್ತಾ? ಪಾಪವು ಏನಾಗಿದೆ? ಪ್ರಾಣ ಹಿಂಡುವಂಥದ್ದು ದೇಹದಿಂದ ಆತ್ಮದಿಂದ ಹೊರಟು ಹೋಗಿದೆ ಪ್ರಿಯರೇ. ಹಲ್ಲೆಲೂಯಾ.
ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ವೇಳೆ ನೀವು ಅನ್ಕೊಂಡಿರ್ಬೋದು ದೇವ್ರಿಗೆ ಗೊತ್ತಿಲ್ಲ ಅಂತ, ನಮ್ಮ ದೇವರು ಅಲ್ಲ ಬಿಡು ಅಂತ ತಿಳ್ಕೊಂಡಿರ್ಬೋದು. ಇನ್ನೂ ಕೆಲವರು ಭೂಮಿಯನ್ನು ಉಂಟು ಮಾಡಿದಾತ, ಆಕಾಶವನ್ನು ಉಂಟು ಮಾಡಿದಾತ, ಸೂರ್ಯಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದಾತ, ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದಾತ. ಹಲ್ಲೆಲೂಯಾ. ಅಂದರೆ ನಿನ್ನನ್ನು ಕೂಡ ಉಂಟು ಮಾಡಿದಾತ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ. 139ನೇ ಕೀರ್ತನೆಯಲ್ಲಿ ಕೂಡ ದೇವರಿಗೆ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಪ್ರಿಯರೇ. ಯಾಕೆ ಗೊತ್ತಾ? ನೀನು ಆಕಾಶಕ್ಕೆ ಏರಿ ಹೋದ್ರು ಅಲ್ಲಿ ಇರ್ತಾನೆ ದೇವರು, ಭೂಮಿ ಕೆಳಗೆ ಹೋಯ್ದ್ರು ಕೂಡ ಅಲ್ಲಿ ಇರ್ತಾನೆ ದೇವರು. ಪ್ರಿಯವಾದವರೇ, ನೀನು ಬಲ್ದಾಗ ಹೋದ್ರೆ ಇರ್ತಾನೆ, ಯಾರಿಲ್ಲದ ಜಾಗದಾಗ ಹೋಗಿ ನೀನು ತಪ್ಪು ಮಾಡಿದ್ರು ಕೂಡ ಅಲ್ಲಿಯೂ ಕೂಡ ಅದು ಇರ್ತಾನೆ. ಅದು ಇಲ್ಲದ ಜಾಗ ಒಂದು ಇಲ್ಲ. ಯಾಕೆ ಗೊತ್ತಾ? ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಹಲ್ಲೆಲೂಯಾ. ಸರಿ, ಹಂಗಾದ್ರೆ ಕೆಲವರು ನಿನ್ನೆ ಬಂತಲ್ರ ಸಂದೇಶ ಏನಂತ? ಯೇಸಪ್ಪ ಪರಲೋಕದ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೆ ಇನ್ನು ಮುಂದೆ ವಚನ ನೋಡಿದ್ರೆ, 20ನೇ ವಚನ ನೋಡಿದ್ರೆ ಏನು ಬಂತು? ಪ್ರಿಯವಾದವರೇ, ಆತನು ಯುಗದ ಸಮಾಪ್ತಿವರೆಗೂ ಅವರ ಸಂಗಡ ಇರುತ್ತಾರೆ. ಹಲ್ಲೆಲೂಯಾ. ಅದೇ ನಿನ್ನ ಜೀವನ ಪೂರ್ತಿ ದೇವರ ಸಂಗಡ ನೀನು ಇರಬೇಕಾ? ದೇವ್ರು ನಿನ್ನ ಜೊತೆಗಿದ್ದರೆ ಸಂತೋಷ, ದೇವ್ರು ನಿನ್ನ ಜೊತೆಗೆ ಇದ್ದರೆ ಐಶ್ವರ್ಯ, ದೇವ್ರು ನಿನ್ನ ಜೊತೆಗಿದ್ದರೆ ಆನಂದ, ದೇವ್ರು ನಿನ್ನ ಜೊತೆಗಿದ್ದರೆ ಸಮೃದ್ಧಿ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಯಾವಾಗ? ಮೊದಲನೇದಾಗಿ ರಕ್ಷಣೆ, ಎರಡನೇದಾಗಿ ಪ್ರಿಯರೇ ಪ್ರಾರ್ಥಿಸಿ ಪವಿತ್ರಾತ್ಮ ಅಭಿಷೇಕ ಹೊಂದುವುದು. ಹಲ್ಲೆಲೂಯಾ. ಮೂರನೇದಾಗಿ ಏನು ಗೊತ್ತಾ? ಹಲ್ಲೆಲೂಯಾ, ದೇವರೊಟ್ಟಿಗೆ ಮಾತಾಡಬೇಕು, ದೇವರೊಟ್ಟಿಗೆ ಮಾತಾಡಬೇಕು. ಪ್ರೈಸ್ ದಿ ಲಾರ್ಡ್. ಯಾವಾಗ ಪವಿತ್ರಾತ್ಮ ಅಭಿಷೇಕ ಹೊಂದಿದ ಮೇಲೆ ನೀ ಹೆಚ್ಚು ಸಮಯ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಉಪದೇಶ ಕೇಳುವುದರಲ್ಲಿಯೂ ಸಮಯವನ್ನು ನೀನು ಕಳೆದಾಗ ಇದ್ದಕ್ಕಿದ್ದಂತೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನಿನ್ನ ನಾಲಿಗೆ ಹಿಡಿದಂತಾಗಿ ಬೇರೆ ತರದ ಒಂದು ಭಾಷೆ ಬರುತ್ತೆ. ಪ್ರಿಯರೇ, ದೇವರು ನನಗೆ ಕೊಟ್ಟಿದ್ದು ಅದು 1 ತಾಸು ಆಗಂಗಿಲ್ಲ, 2 ತಾಸು ಆಗಂಗಿಲ್ಲ, 3 ತಾಸು ಆಗಂಗಿಲ್ಲ, ಅಷ್ಟು ಪರಿ ಅದು ಮಾತಾಡುವಂತ ಸ್ಥಿತಿ. ಆ ಸಮಯದಲ್ಲಿ ಸುತ್ತಲೂ ದೇವದೂತರು ಮತ್ತು ಪ್ರಕಾಶವಾಗಿರುವಂತ ದೇವರ ಸಿಂಹಾಸನದೊಳಗಿಂದ ಪ್ರಕಾಶ ಹೊರಟು ಬಂದು ಆತನ ಹಸ್ತವು ದೃಶ್ಯವಾಗಿ ಕಾಣುವಂಥದ್ದು. ಪ್ರೈಸ್ ದಿ ಲಾರ್ಡ್. ಅದೇನೋ ಮಾತಾಡ್ತಾರ್ರಿ ಅಂತಂದ್ರೆ ಇಲ್ಲಿ ನೋಡ್ರಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯನ ಬರೆದ ಗ್ರಂಥ 28ನೇ ಅಧ್ಯಾಯ 11ನೇ ವಚನ. ಹೌದು, ತೊದಲು ಮಾತಿನವರು ಅನ್ಯ ಭಾಷಿಗಳು ಅವರ ಸಂಗಡ ಅವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. ಎಲ್ರು ಗಟ್ಟಿಯಾಗಿ ಚಪ್ಪಡಿಸೋಣ. ಏನ ಕಲ್ತಾರೆ? ಕಲಿಯೋದಲ್ಲ, ನೀ ದೇವ್ರು ನಿನಗೆ ಕಲಿಸ್ಕೊಡ್ತಾನೆ. ಅದು ಯಾಕೆ ಗೊತ್ತಾ? ಸೈತಾನನಿಗೆ ಆ ಭಾಷೆ ಗೊತ್ತಾಗಬಾರ್ದು, ಅದು ಕಲ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಹೇಳಕ್ಕೆ ಎಲ್ಲರಿಗೆ ಬರುತ್ತೆ. ಸೈತಾನ ವಾಕ್ಯ ಹೇಳ್ತಾನೆ ಪ್ರಿಯರೇ, ಹೆಂಗ್ ಬೇಕು ಹಂಗೆ ಹೇಳ್ತಾನೆ. ಯಾಕೆ ಗೊತ್ತಾ? ಪರಲೋಕದಲ್ಲಿ ಪ್ರಥಮವಾಗಿ ಉಂಟು ಮಾಡಲ್ಪಟ್ಟಿರುವಂತ ವ್ಯಕ್ತಿ, ಎಲ್ಲ ದೇವ್ರು ಏನೇನು ಉಂಟು ಮಾಡಿದ್ರೆ ಎಲ್ಲ ಗೊತ್ತು. ಆದರೆ ದೇವರ ರೂಪದಲ್ಲಿ ಆತನ ಉಂಟು ಮಾಡಿಲ್ಲ, ನಿನ್ನನ್ನು ನನ್ನನ್ನ ಆ ದೇವರ ರೂಪದಲ್ಲಿ ಉಂಟು ಮಾಡಿನ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ ಏನ್ರಿ? ತೊದಲು ಮಾತು ಯಾವಾಗ ಬರುತ್ತೆ? ಆತ್ಮ ಪರವಶವಾದಾಗ, ದೇವರ ಕಡೆ ಸಂಪೂರ್ಣ ಚಿತ್ತವು ಇಟ್ಟಾಗ, ದೇವರಲ್ಲಿ ಹೆಚ್ಚು ಸಮಯ ಕಳೆದಾಗ, ರಹಸ್ಯ ಪಾಪಗಳು ಕೂಡ ನಿನ್ನಲ್ಲಿ ಇರಲಾರದಂತೆ ಲಯಪಡಿಸಿದಾಗ, ಪ್ರೈಸ್ ದಿ ಲಾರ್ಡ್, ಅವಾಗ ದೇವ್ರು ನಿನ್ನೊಂದಿಗೆ ಮಾತಾಡ್ತಾನೆ. ಅವಾಗ ಏನು ಮಾತಾಡ್ತಾನಲ್ಲ, ಫಿಟ್ಟಿಂಗ್ ಇಡಬೇಕಂದ್ರೆ ಸಮಯ ಸಿಗುವುದು. ಯಾಕೆ ಗೊತ್ತಾ? ಸೈತಾನ ಏನು ಮಾಡ್ತಾನೆ? ಕುಟುಂಬದಲ್ಲಿ ಇಡ್ತಾನೆ ಫಿಟ್ಟಿಂಗ್. ಪ್ರಾರ್ಥನೆ ಮಾಡಲಾರ್ದು ಹೆಂಡತಿದ್ರೆ ಅಲ್ಲಿ ಇಡ್ತಾನೆ, ಪ್ರಾರ್ಥನೆ ಮಾಡಲಾರ್ದ ಮಕ್ಕಳಿದ್ರೆ ಅಲ್ಲಿ ಇಡ್ತಾನೆ. ಹಲ್ಲೆಲೂಯಾ. ದೈವ ಸೇವಕರು ಮನೆಯಲ್ಲಿ ಎಲ್ಲ ಸಮೃದ್ಧಿಯಪ್ಪ ಅಂತ ಅನ್ಬೋದು. ಎಲ್ಲ ಸಮೃದ್ಧಿನೇ, ಯಾವುದಕ್ಕ ಕೊರತೆ ಇಲ್ಲ. ಬರೋದಲ್ಲ. ಯಾಕೆ? ಸಮೃದ್ಧಿ ಕೊಡುವ ಮಹಾದೇವರಿದ್ದಾನೆ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ.
ಅವೇನು ಬಂದರೂ ಕೂಡ ಲೈಟಿನ ಬೆಳಕಿಗೆ ಹುಳ ಬಂದು ಅವ ಸತ್ತು ಕೆಳಗೆ ಬೀಳ್ತವ, ಇಲ್ಲ ಆಡಿ ಆಡಿ ರೆಕ್ಕೆ ಮುರ್ಕಂತವ, ಆಮೇಲೆ ಸೋಲ್ಸಕ್ಕಾಗಲ್ಲ, ಬೆಳಕನ್ನ ತಡೆ ಇಡಕ್ಕಾಗಲ್ಲ. ಅದೇ ಪ್ರಕಾರವಾಗಿ ದೇವರು ನಂಬಿದ ವ್ಯಕ್ತಿ, ಆತನ ಶಕ್ತಿ ಪ್ರಭಾವ ತುಂಬಿರ್ತಕ್ಕಂಥ ಆತನ ಸೇವಕ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ. ಅದಕ್ಕಾಗಿ ದೈವ ಸೇವಕರೇ, ನಿಮ್ಮ ಬೆಲೆ ಏನು? ದೇವರ ಮಕ್ಕಳೇ, ನಿಮ್ಮ ಬೆಲೆ ಏನು ನೀವು ತಿಳಿದುಕೊಳ್ಳಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ. ಅಪವಾದಿಗೆ ಸಮಯ ಕೊಡಬೇಡ್ರಿ. ಪ್ರಾರ್ಥನೆ ನಾಳೆ ಮಾಡವ ಅನ್ಬೇಡ್ರಿ. ಇಲ್ಲಿ ಸ್ವಲ್ಪ ಏನು ಮಾಡೋ ಬಿಡ್ಬೇಕಂತ ಮಾಡೀನಿ, ಫುಲ್ ಟೆನ್ಷನ್. ನನಗೆ ಟೆನ್ಷನ್ ಆದದಕ್ಕೆ ಒಂದು ದಮ್ ಎಳೆದು ಬಿಡ್ತೀನಿ. ಹೆಂಗ್ರಿ ಅವಂತಾನ ಏನು ಗೊತ್ತಾ? ಒಳಗೆ ಹೋಗುವಂಥದ್ದು ಮನುಷ್ಯನನ್ನು ಕೆಡಿಸುವುದಿಲ್ಲ, ಒಳಗಲಿಂದ ಹೊರಗೆ ಬರುವಂಥದ್ದೇ ಮನುಷ್ಯನನ್ನು ಕೆಡಿಸುವುದು ಅಂತ ಏಸಪ್ಪ ಇಳಿಬಿಟ್ಟನಲ್ಲ. ಚಿಂತೆ ಮಾಡಬೇಡ, ಅವೆಲ್ಲ ಬಿಟ್ಟಿ ಕುಡಿಯೋದು ಬಿಟ್ಟಿ, ಹೌದಾ? ಮತ್ತೆ ಇನ್ನೊಂದು ಮುನ್ನೊಂದು ಓಸು ಬಿಟ್ಬಿಟ್ಟಿ, ಇದು ಏನು ಮಾಡಲ್ಲ ನನಗ. ಅಯ್ಯೋ ಹುಚ್ಚಪ್ಪ, ಜ್ಞಾನೋಕ್ತಿ ಗ್ರಂಥದಲ್ಲಿ ತಿಳಿಯಲ್ಪಟ್ಟಿದೆ, ಈಗ ಸೇದೋ ಬೀಡಿ ಸಿಗರೇಟ್ ಆವತ್ತೇ ಯೇಸಪ್ಪ ಬರಿಸಿಟ್ಬಿಟ್ಟನ, ನನ್ನ ಮಕ್ಕಳು ಪಾಪ ದಮ್ಮಾರಿಸ್ಕೊಂತಾರ ಅಂತ. ಹೌದಾ? ಅಲ್ಲ, ಅಪವಾದಿ ಮಾಡಿನ ಪ್ರಿಯರು. ಅದರಲ್ಲಿ ಏನು ಗೊತ್ತಾ? ಏನು ಬರೆಯಲ್ಪಟ್ಟಿದೆ ಗೊತ್ತಾ? ಮೂರ್ಖರ ಬಾಯಿಯಲ್ಲಿ ಏನು ಉರಿಯುತ್ತೆ? ಬೆಂಕಿ ಉರಿಯುತ್ತದೆ. ಸರಿ ಬಿಡ್ರಿ, ಗುಟ್ಕ ಹಾಕೋದು ಐತಿ ಅಂತ ನೀವು ಅನ್ಬೋದು. ಅದನ್ನು ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿ ಗ್ರಂಥದಲ್ಲಿ. ಬುಕ್ಕತಾನಂತ ಮೂರ್ಖನ ಏನು ಮಾಡ್ತಾನಂತ? ಬುಕ್ಕತಾನಂತ. ಬುಕ್ ಅದು ಮತ್ತೆ ಬುಕ್ತಾರಲ್ರಿ, ಅದು ಏನು ಸ್ಟೈಲು? ಹಿಂಗೆ ಹೊಡ್ಕೊಂಡು ಮತ್ತೆ ಹಿಂಗೆ ಅವ್ರು ನೋಡ್ಬೇಕು, ಇವ್ರು ನೋಡ್ಬೇಕು. ಅದೇ ಅಪ್ಪ, ದೇವ್ರಿಗೆ ಮಹಿಮುಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೆ. ಅಪ್ಪ ಮಾನೆಹಣ್ಣು ಕೊಟ್ಟಾನ, ಸೇಬಣ್ಣು ಕೊಟ್ಟಾನ, ಹೌದಾ? ಎಂತೆಂಥ ಹಣ್ಣುಗಳು ಕೊಟ್ಟಾನ, ಎಂತೆಂಥ ಒಳ್ಳೆ ಪದಾರ್ಥ ಕೊಟ್ಟಾನ. ಅವ್ರು ಹಿಂಗೆ ಅನ್ಕಂತ ಅಕ್ಕಿ ಬಾಯಾಗ. ಹಲ್ಲೆಲೂಯ. ನಿನ್ನ ದೇಹ ಹಾಳು ಮಾಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ದೇಹ ನಿನ್ನದಲ್ಲ, ಅದು ಯೇಸಪ್ಪ ನಿನ್ನನ್ನ ಉಂಟು ಮಾಡಿದ ಆತನ ಹಸ್ತ, ಆತನದದು. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ? ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾನ್ರಿ? ನನಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳ ಹೊಡೆದು ದೇವರ ಮೈ ಪೋಸೋಣ ಅಂಥೇಳಿ. ನಾವು ಸಿಗರೇಟ್ ಬಿಟ್ರೆ, ಹೊಗೆ ಇಟ್ಟು ಮನ್ಯಾಗ ಒಂದು ವೇಳೆ ಅಳಿಯ ಇದ್ನಪ್ಪ, ಗ್ಯಾಸ್ ಇದ್ದಿಲ್ಲ, ಒಲೆ ಹಚ್ಚಿಬಿಟ್ರೆ, ಈಗೆಲ್ಲ ಗ್ಯಾಸ್ ಬಂದ್ಬಿಟ್ಟವ, ಒಲೆ ಅಂತ ಹಚ್ಚೋದಿಲ್ಲ, ದಿರುವಿಲ್ಲ. ಚಿಕನ್ ತಂದಾರ ಮಾಡಬೇಕು, ಚಪಾತಿ ಮಾಡಬೇಕು, ಹೊಸ್ದಾಗಿ ಬಂದಾರ ಅಳಿಯ ಓಡಾಡಿ ಅತ್ತೆ ಸೀರೆ ನಿಂದಿರ್ಲಾರ್ದಂಗೆ ಆ ಕಡೆ ಈ ಕಡೆ ಓಡಾಡ್ತಾಳ, ನಿರುವಿಲ್ಲ. ಹಲಿಲೋಯ್ಯ. ಆ ಹೊಗ್ಯಾಗ ಮಗಳ ಅಳಿಯನ್ನ ಕುಂದಿಸಿದ್ರೆ ಮಗಳು ಹೆಂಗನ್ನು ತಡ್ಕೊಂಡು ಕುಂದಿರ್ಬೋದು. ಯಾಕ? ಅವ್ರ ಅಮ್ಮ ಪ್ರಿಯರೇ. ಹಲಿಲೋಯ್ಯ. ಆದ್ರೆ ಅಳಿಯ ಕುಂದಿರ್ತಾನೆ ಕುಂದ್ರಲ್ಲ, ಹೊಡಗಿ ಬಿಡ್ತಾನೆ. ಹಲಿಲೋಯ್ಯ. ಹೋಗನ್ಲಾರ್ದ ಹೋಗಿಟ್ರಂತ, ಹೌದಾ? ಹೋಗನ್ಲಾರ್ದ ಹೋಗಿಟ್ರಂತ. ಹಲಿಲೋಯ್ಯ. ಅಂದ್ರೆ ಏಸಪ್ಪನ ಹೋಗನ್ಲಾರ್ದ ಹೋಗ ಇಟ್ರು. ಇರ್ತಾನೆ ಏಸಪ್ಪ ಒಳಗ? ಇರ್ತಾನ? ಗುಟ್ಟಿಗೆ ಹಾಕಿದ್ದೆಲ್ಲ ಅದು ಒಳಗಿದೇನಂತ ಅದನ್ನ ತಲೆ ಮೇಲೆ ಬಿಡುತ್ತಿಲ್ಲ. ಇವ್ರು ನೆಸಿತಿಕ್ಕವ್ರು ಅಮ್ಮವ್ರು ಕೆಲವ್ರು ಇದ್ದಾರೆ. ಅದು ಹೆಂಗೆ ಗೊತ್ತಾ? ಹಿಂಗೆ ತಿಕ್ಬಿಟ್ರನ ಗಾಡಿ ಬರ್ರನ್ನ ಮುಂದಕ್ಕೆ ಹೆಂಗೆ ಗೊತ್ತಾ? ಅದ್ರಲ್ಲಿ ಉಫ್ ಅಂತ ಚಾಲು ಕೆಲಸ. ಪಟ 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 ರೊಟ್ಟಿ ಅವು ಗಾಟ್ರಿರ್ತಾವ ಕೆಲವು ರೊಟ್ಟಿ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ದೆವ್ವ ದೇಹದೊಳಗೆ ಬರುವುದಕ್ಕೆ ಅದಕ್ಕೆ ಅಧಿಕಾರ ಇಲ್ಲ. ಯಾಕೆ? ದೇವರ ಸ್ವರೂಪವಾಗಿರುವ ನೀವು ದೇವರ ಮಕ್ಕಳು. ಹಲ್ಲೆಲೂಯ. ಅದಕ್ಕೆ ಅವಕಾಶ ಕೊಟ್ಟರೆ ನೀವು ಬರುತ್ತೆ, ಒಳಗೆ ಬರುತ್ತೆ, ಇಲ್ಲಾಂದ್ರೆ ಬರೋಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಕೆಮ್ಮಿತ್ರ ಪ್ರಿಯರೇ, ಹೆಂಗೆ ಹೇಳ್ಬೇಕಪ್ಪ ವಾಕ್ಯದ್ರೆ ಕೆಮ್ಮು ಎಲ್ಲಿ ಓಡಿ ಹೋಯ್ತೋ ಗೊತ್ತಿಲ್ಲ. ಯಾಕೆ? ಆ
ಆತನ ವಾಕ್ಯ ಸಜೀವವಾಗಿರುವಂಥದ್ದು, ಆತನ ವಾಕ್ಯ ಆರೋಗ್ಯವನ್ನುಂಟು ಮಾಡುವಂಥದ್ದು. ಬ್ರದಲ್ಲ, ನಂಬುವುದು ನಿನ್ನಿಂದಾದರೆ ಸರ್ವವೂ ಸಾಧ್ಯ. ಹಲ್ಲೆಲೂಯಾ. ಸರಿ, ಒಳ್ಳೇದ್ರಿ. ದೇವರು ಮಾತಾಡೋದು ಗೊತ್ತಾಯ್ತಲ್ಲ. ಇಲ್ಲಿದ್ದು ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ. 3 ಸಲ ಮಾಡ್ರಿ, 7 ಸಲ ಮಾಡ್ರಿ. ಹಲ್ಲೆಲೂಯಾ. ನಿನ್ನೆ ನಾನು ಇಲ್ಲಿ ನಿಂತ್ಕೊಂಡು ಹಿಂಗ ಅಂತಾನೆ, ಮೈ ತುಂಬಿದ್ದಂಗೆ ಐತೆ ಅಯ್ಯರಿಗೆ ಅಂತ ಇಂದ ಸುಮ್ಮನೆ ಹಿಂಗೆ ಅಣಿಕೆ ಆಗ್ತಾರಷ್ಟೇ. ನಿಮ್ ತಕ್ಕ ಐತಿಲ್ಲ ಶಕ್ತಿ, ಪವರ್ ಐತಿಲ್ಲ. ನನಗೆ ಈ ಕಾಲ ಮುರಿದತೆ, ಈ ಕೈ ಮುರಿದತೆ, ಅದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಲ್ಲ. ನಮ್ಮಪ್ಪ ಏಸಪ್ಪನೇ ಆ ಮುರಿದನ್ನ ಸರಿ ಮಾಡಿ ನನ್ನ ಸೇವೆಗೆ ನಿಲ್ಲಿಸಿದ್ದಾನೆ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ಹಾಡು ಆಡ್ತಾ ಇದ್ರೆ ಕಣ್ಣು ಮುಚ್ಚಿಕೊಂಡು ಕುಣಿಬೇಕ ಪ್ರಿಯರೇ. ದೇವಲೋಕದಲ್ಲಿರ್ತಕ್ಕಂಥ ದೇವದೂತರು, ಹೊಸ ದೇವದೂತರನ್ನು ದೇವರು ಏನು ಮಾಡ್ತಾರೆ, ಉಂಟು ಮಾಡಿ ಕಳಿಸ್ತಾ ಇದ್ದಾನೆ. ಏನು, ಅಲ್ಲಿ ನನ್ನನ್ನು ಮಹಿಮೆ ಪಡಿಸುವುದನ್ನು ನೀವು ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಹಲ್ಲೆಲೂಯಾ. ಬಂತು ನೋಡ್ರಿ ಇವಾಗ ಸೌಂಡ್. ಓಡೋಗ್ಬೇಕು. ಯಾರು? ಅಪವಾದಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಬಸ್ಸನ್ನು ಕೂಡ ಪ್ರಾರ್ಥನೆ ಮಾಡ್ತಿದ್ವಿ. 40 ದಿವಸ ಉಪವಾಸ ಇದ್ದೀವ್ರಿ ಪ್ರಿಯರೇ. ನಮ್ಮ ಮನೆಗೆ ಹೆಣ್ಮಕ್ಳು ತವ್ರ ಮನೆ ಅಂದ್ರೆ ಜೀವ ಅಲ್ರಿ ಪಾಪ. ಹಬ್ಬ ಬೇರೆ ಇತ್ತು, ಊರಿಗೆ ಹೋಗ್ಬಿಟ್ಟಿದ್ರು. ಮಕ್ಳಿಗೆ ರಜೆನೂ ಇತ್ತು, ಎಲ್ಲರೂ ಹೋಗ್ಬಿಟ್ಟಿದ್ರು ಪ್ರಿಯರೇ. ನಾವು ನಿರವಿಲ್ಲಲ್ರಿ, ಆಯ್ತವಾರ ಇರಬೇಕಲ್ಲ, ಅಯ್ಯರು ಇರ್ತಾರಲ್ರಿ. ಹಲ್ಲೆಲೂಯಾ. ನಾವು ಇದ್ದೀವ್ರಿ ಅಲ್ಲಿ. ಅವಾಗ ಶುಕ್ರವಾರ ದಿವಸ ಪ್ರಾರ್ಥನೆ, ಭಯಂಕರ ಬಿಸಿಲು ಪ್ರಿಯರೇ. ಬಸ್ಸನ್ನು ಕೂಡ ಏನ್ರಿ ನೀರು ಕುಡಿಯೋಕ್ಕಿಲ್ಲಪ್ಪ, ಹತ್ಗೂ ತರಕ್ಕಿಲ್ಲ. ಯಾಕೆ ಗೊತ್ತ, ಯಾಕಡೆ ಹೋದ್ರೂ 1 ಕಿಲೋಮೀಟ್ರ್ ಹೋಗ್ಬೇಕು. ಉಪವಾಸ ಇದೀನ, ನಾನು ಉಪವಾಸ ಇದೆ. ಏನು ಮಾಡ್ಬೇಕ್ರಿ, ಏನು ಮಾಡ್ಬೇಕು? ಅಕ್ಕಪಕ್ಕದವ್ರು ಯಾರು ತಂದು ಕೊಡೋರು ಇಲ್ಲ. ಏನು ಮಾಡ್ಬೇಕಪ್ಪ, ಏನು ಮಾಡ್ಬೇಕು? ಇನ್ನೊಬ್ರ ಮನೆಗೆ ಹೋಗಿ ಕೇಳಬೇಕಾ? ಇಲ್ಲ. ಅವಾಗಿಂದ ಬಸ್ಸನ್ನು ಕೂಡ ಇನ್ನು ಅವಾಗ ಸ್ವಲ್ಪ ಒಂದು ಪಾಯಿಂಟ್ಗೇರೇನ ಪ್ರಿಯರೇ. ಅದೇ ಅವಾಗ ಬಸ್ಸನ್ನು ಕೂಡ ಪ್ರಾರ್ಥನೆ ಮಾಡಮ್ಮ, ದೇವ್ರು ನೀರು ಕೊಡ್ತಾನ. ಜ್ಞಾಪಕೈತೆ? ಹಲ್ಲೆಲೂಯಾ. ಎಲ್ಲ ಕಟ್ಟಿದ್ವಿ. ಹಲ್ಲೆಲೂಯಾ. ಆವತ್ತು ಇದ್ದ ದೇವರು ಇವತ್ತು ಇದ್ದಾನೆ ಮತ್ತು ಎಲ್ಲಾ ಕಾಲದಲ್ಲಿ ಇರುವ ದೇವರು. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡೋಣ, ಬಸ್ಸನ್ನು ಕೂಡ ನೀರು ಕೊಡ್ತಾನ ದೇವರು. ಅಲ್ಲಪ್ಪ, ಬ್ಯಾಸಿಗೆ ಮಾಡಿಲ್ಲ, ಮಳೆ ಹೆಂಗೆ ಬರುತ್ತೆ? ಒಂದು ವೇಳೆ ತಗಡಿನ ಮೇಲೆ ಬಿದ್ದು ನೀರು ಕೆಳಗೆ ಬೀಳ್ತಾವನಕ್ಕ ಅಂತಂದನ್ನು ಪ್ರಿಯರೇ. ಹೌದಾ? ಇಲ್ಲ. ಬಸ್ಸನ್ನು ಕೂಡ ಆವತ್ತು ಪ್ರವಾದಿ ಪ್ರಾರ್ಥನೆ ಮಾಡಿದಾಗ ಮಳೆ ನಿಲ್ಲಿಸಿದ, ಪ್ರವಾದಿ ಪ್ರಾರ್ಥನೆ ಮಾಡಿದಾಗ ಮಳೆನ ಸುರಿಸಿದ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ದೇವರು ಯೆರೆಮೀಯ ಪ್ರವಾದನೆ ಗ್ರಂಥದ ಮುಖಾಂತರವಾಗಿ ನನ್ನ ಸಂಗಡ ಮಾತಾಡಿದ್ದಾನೆ. ನಾನು ನಿನಗೆ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಕ ಮಾಡಿದ್ದೇನೆ ಎಂಬುದಾಗಿ ದೇವರು ತಿಳಿಸಿದ್ದಾರೆ. ಪ್ರಿಯ, ಎಲ್ಲರೂ ಗಟ್ಟಿದ್ರು. ಆದರೆ ಆತನ ಸೇವಾ ಪರಿಚಯ ಮಾಡ್ತಾನ್ರಿ. ಪರಿಶುದ್ಧಾತ್ಮ ದೇವರೇ ಪ್ರವಾದಿಯಾಗಿ ಆತ ಮಾತಾಡ್ತಾನೆ, ಆತನೇ ಕಾರ್ಯ ಮಾಡ್ತಾನೆ. ನಾನು ಒಂದು ಸಾಧನ ಅಷ್ಟೇ. ಹಲ್ಲೆಲೂಯಾ. ಆ ಒಂದು ನಂಬಿಕೆ ಮೇಲೆ ಪ್ರಾರ್ಥನೆ ಮಾಡಿದ್ರೆ ಇದ್ದಕ್ಕಿದ್ದಂತೆ ಮಾಡ ಮುಚ್ಕೊಂಡ್ಬಿಡ್ತಾರೆ. ಮೋಡ ಬಂದ್ಬಿಡ್ತಾರೆ. ಬಿಚ್ಚಿ ಬಿಸಿಲು ಬಿದ್ದಿತ್ತು ಮಾರ್ಚ್ ತಿಂಗಳದಾಗ. ಅವಾಗ ಏನಾಯ್ತು ಗೊತ್ತಾ? ಒಂದೊಂದನೇ ಬುಳಕೈತಿ. ಬಸ್ಸನ್ನು ಕೂಡ ಹೋಗಿ ಏನು ಮಾಡ, ಬೋಗಣೆಗಳು ಇಡ ಅಂತ ಹೇಳಿದ್ವಿ. ಅಡಿಗೆ ಮಾಡೋ ಒಯ್ದೇವಲ್ರಿ, ಅವು ಹೋಗಿ ಬಡ ಹೋಗಿ ಬೋಗಣೆಗಳು ಇಟ್ಟನ ಪ್ರಿಯರೇ. ಅವಾಗ ಹಿಂಗೆ ಅರ್ಕಂತ ಬರ್ತಾನೆ. ಏನು ನಂಬಿಕೆ ಹೆಂಗೆ ಬರುತ್ತೆ? ಬರಲ್ರಿ. ಅರಿಲ್ಲ, ನಮ್ಮ ಪೇಸಪ್ಪ ಒಳ್ಳೆ ದೇವರೇ ಪ್ರಿಯರೇ. ಯಾಕೆ ಗೊತ್ತಾ? ಆತನ ಮಕ್ಕಳನ್ನ ಯಾವತ್ತಿಗೂ ನೋವು ಪಡಿಸೋ ದೇವರಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ನೋಡ್ರಿ, ಮಳೆ ಬಂತು, ಹುಚ್ಚು ಕೂಡ ಮಳೆ ಬಂತು. ಎಷ್ಟು ಕೂಡ ನೀರು? 5 ಕೂಡ ನೀರು ಬಂದು. ಪ್ರೈಸ್ ದಿ ಲಾರ್ಡ್. ಎಷ್ಟು ಕೂಡ ನೀರು ರೀ?
5 ಕೊಡ ನೀರ 3 ಕೊಡ ನಾವಿಟ್ಕೊಂಡಿವಿ, 2 ಕೊಡ ಇನ್ನೊಬ್ರಿಗೆ ದಾನ ಮಾಡಿದ್ವಿ. ಎಲ್ರು ಗಟ್ಟಿ ದೇವ್ರು. ಯಾಕಂದ್ರೆ ಏಸಪ್ಪ ಕೊಟ್ಟಿದ್ದಾರೆ, ದೇವ್ರಿಗೆ ಮೈಮುಂಟಾಗಲಿ. ಅವರು ಕೂಡ ಕೈ ಇಲ್ದವ್ರು ಮುಗಿದವ್ರು, ಅವ್ರಿಗೂ ಕೂಡ ತಂದಾಕೋರು ಯಾರೆಲ್ಲ ಪ್ರಿಯರೇ. ದೇವ್ರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, ದೇವರು ಒಳ್ಳೆ ದೇವರು ಪ್ರಿಯರೇ. ಆ ಒಳ್ಳೆ ದೇವರನ್ನ ನಾವು ಒಳ್ಳೆಯವರಾಗಿ ಸೇವಿಸಿ, ಆತನ ಸಂಕಲ್ಪ ನಮ್ಮ ಮೇಲೆ ಏನಿಟ್ಟಿದ್ದನೋ ಆ ಸಂಕಲ್ಪಗಳನ್ನು ನಾವು ಈ ಲೋಕದಲ್ಲಿ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೊನೆಯದಾಗಿ ಹೇಳ್ತೀನಿ ಪ್ರಿಯರೇ, ನೀವು ಭಾಳ ಲೇಟಾಗಿ ಬಂದ್ರಿ, ಪರವಾಗಿಲ್ಲ, ಸಂತೋಷ. ಅಂತೂ ಬಂದಿರಲ್ಲ. ದೇವ್ರಿಗೆ ಮಹಿಮುಂಟಾಗಲಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಅದು ಮೊದಲು ಒಂದು ವಾಕ್ಯ ಹೇಳಿದ್ನಲ್ಲ, ಏಷಾಯ 28:17. ಅದು ಹೊಸ ಒಡಂಬಡಿಕೆಯಲ್ಲೂ ಕೂಡ 1ನೇ ಕೊರಿಂಥ 14:21 ಬರೆಯಲ್ಪಟ್ಟಿದೆ. ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತಾಡುತ್ತೇನೆ. ಪ್ರತಿಯೊಬ್ಬ ದೈವ ಸೇವಕ ಸುಮ್ಮನೆ ಬೈಬಲ್ ಹಿಡ್ಕೊಂಡು 4 ವಚನ ಕಲ್ಕೊಂಡು ಬರೋದಲ್ಲ ಪ್ರಿಯರೇ. ಇನ್ನು ಸಾಮಾನ್ಯ ವ್ಯಕ್ತಿ ಅಲ್ಲ, ಬಲವಾದ ವ್ಯಕ್ತಿ. ಹಲ್ಲೆಲೂಯಾ. ಪರಲೋಕದ ಪ್ರತಿನಿಧಿ. ಆತನ ವರಗಳನ್ನೇನು ಪಡ್ಕೊಳ್ಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಇತರರಂತೆ ಇರೋದಲ್ಲ, ಪ್ರತ್ಯೇಕವಾಗಿರಬೇಕು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಹಲ್ಲೆಲೂಯಾ. ಆಮೆನ್. ಸರಿ, ಇದಕ್ಕಾಗಿ ಪ್ರಯಾಸ ಪಟ್ಟವರು ಹೆಸರುಗಳು ದೇವರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಸಿದ್ದಾನೆ ಪ್ರಿಯರೇ. ಇದಕ್ಕಾಗಿ ಪ್ರಯಾಸ ಪಟ್ಟವರು. ಹಲ್ಲೆಲೂಯಾ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಸುವಾರ್ತೆಗಾಗಿ ಪ್ರಯಾಸ ಪಟ್ಟವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಸುವಾರ್ತೆಗೆ ಪ್ರಯಾಸ ಪಟ್ಟವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ. ದೇವರಿಗೆ ಮಹಿಮುಂಟಾಗಲಿ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದಕ್ಕೆಲ್ಲ ನೀವು ಪ್ರಯಾಸ ಪಟ್ಟವರು ಯಾರಿದ್ದೀರಿ? ನಿಮ್ಮ ಕಷ್ಟಾರ್ಜಿತವನ್ನು ವೆಚ್ಚ ಮಾಡಿದವರು ಯಾರಿದ್ದೀರಿ? ಸಮಯವನ್ನು ವೆಚ್ಚ ಮಾಡಿದವರು ಯಾರಿದ್ದೀರಿ? ದೇವರಿಗಾಗಿ ಪ್ರಿಯವಾದವರೇ ನಿಂತುಕೊಂಡು ಶ್ರಮೆ ಪಟ್ಟವರು ಯಾರಿದ್ದೀರಿ? ದೇವಲೋಕದಲ್ಲಿ ಬಂಗಾರದ ಪುಸ್ತಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಲೇಖನವಾಗಿದೆ. ದೇವರಿಗೆ ಮಹಿಮುಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ಅನೇಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಒಬ್ಬೊಬ್ಬ ದೂತನು ನಿನ್ನ ಸಂಗಡ ಇರುತ್ತಾನೆ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ. ಅದು ಹೆಂಗನು ಅನ್ನಬಹುದು. ಪ್ರಿಯವಾದ ಕೀರ್ತನೆ ಗ್ರಂಥದಲ್ಲಿ ನಾವು ನೋಡ್ತೀವಿ 34ರಲ್ಲಿ, ಆತನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ದೂತರ ದಂಡಳಿಸಿ ಕಾಪಾಡುತ್ತಾನೆ. ಕಾವಲಾಗಿದೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಡಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಕ್ತಿಯಲ್ಲಿದೆಯಾ? ಹಲ್ಲೆಲೂಯಾ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ದೇವರಿಗೆ ಮಹಿಮುಂಟಾಗಲಿ. ತನ್ನ ಅಕ್ಕ ತಂಗಿರು ಬಂದ್ರೆ ಬಹಳ ಪ್ರೀತಿ, ತನ್ನ ಬಂಧು ಬಳಗ ಬಂದ್ರೆ ಬಹಳ ಪ್ರೀತಿ. ಗಂಡನ ಮನೆಯವರು ಬಂದುಬಿಟ್ರೆ ಮುಗಿದೋತ್ ಕತೆ. ಗೊರ್ರ ಶಬ್ದ ಉಂಟಾಗುತ್ತೆ ಪ್ರಿಯರೇ. ಸೌಂಡ್ ಗಿಡ ಹೊತ್ತಾಗ ಎಂಥ ಶಬ್ದಗಳು ಪ್ರಿಯರೇ. ಆ ಪ್ರಕಾರ ಶಬ್ದ ಆಗಿಬಿಡುತ್ತೆ ಪ್ರಿಯರೇ. ದೇವ್ರಿಗೆ ಮಹಿಮುಂಟಾಗಲಿ. ಅದಕ್ಕೋಸ್ಕರ ಹೋಗಿ ಭಾಳ ಮಂದಿ ನೋಡ್ರಿ, ಗಂಡ ಸಹಿಸ್ಕೊಂಡು ಏನು ಮಾಡ್ತಾನೆ ಗೊತ್ತಾ? ಇರಲಿ ಬಿಡು, ಸಂಸಾರ ಹಾಳಾಗಿ ಹೋಗುತ್ತಾ, ಮಕ್ಕಳಿದ್ದಾರೆ, ಹಂಗೆ ನಡೆಸ್ಬಿಡಮ್ಮ ಅಂತ ತಿಳ್ಕೊಂಡು ತನ್ನ ಬಂಧು ಬಳಗನೇ ಕಡಿಮೆ ಮಾಡ್ಕೊಂತಾನ, ಹೆಣ್ಮಕ್ಳು ಬಂಧು ಬಳಗನೇ ಉದ್ದ ಮಾಡ್ಕೊಂತಾನ. ಹೌದಲ್ರಿ? ಹಲ್ಲೆಲೂಯಾ. ಆದರೆ ದೇವರ ಮಕ್ಕಳಾಗಿರುವಂಥ ನೀವು, ನಿಮ್ಮಲ್ಲಿ ಲೋಕಸ್ಥರ ಥರ ಇಂಥ ಆಲೋಚನೆ ಇರಬಾರ್ದು. ಎರಡು ಗಟ್ಟಿಯ ಜೋಡಿಸೋಣ. ಗಂಡನ ಮನೆಯವರನ್ನ ಪ್ರೀತಿ ಮಾಡಬೇಕು, ನಿನ್ನ ಮನೆಯವರನ್ನ ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ಒಂದು ವೇಳೆ ಭಕ್ತಿಹೀನರವ್ರು ಯಾರಾದರೂ ಇದ್ದರೆ ಅವರ ಸಹವಾಸದಿಂದ ದೂರಿರು. ಯಾಕೆ ಗೊತ್ತಾ? ನಿನ್ನಲ್ಲಿರುವ ಭಕ್ತಿ ಕೂಡ ಏನಾಗುತ್ತೆ? ಕೆಟ್ಟು ಹೋಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ಈ ವಾಕ್ಯ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಒಂದು ನಿಮಿಷ ಮೊಣಕಾಲು ಇರ್ತಾರೆ. ಒಂದೇ ನಿಮಿಷ ಚಿಕ್ಕ ಪ್ರಾರ್ಥನೆ. ಪ್ರಾರ್ಥನೆ ಅಂದಾಗಲೇ ಮೊಣಕಾಲು ಇರ್ಬೇಕು. ಮೊಣಕಾಲು ಬೇನೆ ಯಾಕೆ ಬಂದಾಗ ಗೊತ್ತಾ?
ಪ್ರಾರ್ಥನೆ ಅಂದ್ಗಳು ಹಂಗ ಆರಾಮ್ ಕಾಲು ಚಾಚಿ ಕುಂದ್ರೋದು, ಸಕ್ರೆ ಮುಕ್ಕಳಕ್ಕೆ ಕುಂದ್ರೋದು, ಊಟ ಬಿಡಿಸ್ತಾರೆ ನೀಗ ಅಲ್ಲಿಲಯ್ಯ. ಅದಕ್ಕಾಗಿ ಮೊಣಕಲ್ವೇನೆ ದೇವರ ಸನ್ನಿಧಾನದಲ್ಲ ನಿನ್ನ ದೇಹವನ್ನ ದಣಿಸಿದ್ರೆ ನಿನ್ನ ದೇಹವೆಲ್ಲ ಆರೋಗ್ಯವಾಗಿರುತ್ತೆ. ಬ್ರದಲ್ಲ, ಅದಕ್ಕೆ ಸಾಕ್ಷಿ ನಾನೇ. ಅಲ್ಲಿಲೂಯ್ಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಎಲ್ಲರ ಕಣ್ಣು ಮುಚ್ಚಿರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯೇ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇವಾ ದೇವಾ ದೇವಾ, ನನ್ನನ್ನ ಇಷ್ಟಪಟ್ಟು ಇವತ್ತು ನನ್ನ ಸಂಗಡ ಮಾತಾಡಿದ್ದೆ. ಅಪ್ಪ ಇನ್ನು ಮೇಲೆ ನಿನ್ನಲ್ಲಿ ಸಮಯವನ್ನ ಕಳೆಯುತ್ತೇನೆ. ನೀನು ಕೊಟ್ಟಿರುವ ಆಶೀರ್ವಾದವನ್ನ ಆರೋಗ್ಯವನ್ನ ನನ್ನ ಜೀವಮಾನದಲ್ಲೆಲ್ಲ ನಡೆಸು. ಅದಕ್ಕೆ ಸ್ಥಿರಬದ್ಧನಾಗಿ ನಾನು ಇರುತ್ತೇನೆ. ಅಪ್ಪ ಎಷ್ಟೋ ದಿವಸಗಳು ನನ್ನ ಇಷ್ಟದಂತೆ ನಡೆದಿದ್ದೇನೆ. ಕಷ್ಟಕ್ಕೆ ಬಲಿಯಾಗಿದ್ದೇನೆ. ಇವತ್ತು ಸ್ಪಷ್ಟವಾಗಿ ನನ್ನೊಂದಿಗೆ ಮಾತಾಡಿದ್ದೆ. ನಿನ್ನ ಮಾತಿನಿಂದ ನನ್ನನ್ನ ಹೊಸ ರೂಪವಾಗಿ ಮಾರ್ಪಡಿಸಿದ್ದೆ. ನಿನ್ನೊಂದಿಗೆ ಹತ್ತುಕೊಂಡು ಜೀವಿಸುವೆನು. ಏಸಪ್ಪ, ನನ್ನೊಳಗೆ ನೀನಿರು. ನಿನ್ನೊಂದಿಗೆ ನನ್ನಿರಿಸು. ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಸಂಪೂರ್ಣವಾಗಿ ಹೊಂದಿದ್ದೇನೆ. ಪರಮ ತಂದೆಯೇ. ಆಮೆನ್. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ದೇವ್ರ ಮೇಲೆ ಬಡಿಸೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ.